ನಕಲಿ ಔಷಧ ಜಾಲ ಇಡೀ ದೇಶ ನಮ್ಮ ಕಡೆ ನೋಡಂಗಾಗ್ಬಿಡ್ತು. ಏನು ಈ ಫಾರಿನ್ ಕಂಪನಿಗಳ ಔಷಧಗಳನ್ನು ನಕಲು ಮಾಡಿ ತುಂಬಿ ಕಳಿಸೋದು. ಹೆಂಗೆ ಗೊತ್ತಾಯ್ತಿದು? ಅನುಮಾನ ಹೆಂಗೆ ಬಂತು? ವಾರದಲ್ಲಿ 2-3 ದಿವಸ ವೆಹಿಕಲ್ಗಳು ಫಾರ್ಮ್ ಹೌಸಿಗೆ ಬರ್ತಾ ಇತ್ತು. ನೋಡಿ, ಇವನೇ ಪ್ರಶಾಂತ್. ಈ ಮನುಷ್ಯ ಇಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇವನು ನಾಪತ್ತೆ. ಅವ್ರ ಹೆಂಡತಿ ಹೇಳೋ ಪ್ರಕಾರ ವಿದೇಶದಲ್ಲಿದ್ದಾನೆ ಅಂತ. ಆದರೆ ಇವನು ವಿದೇಶಕ್ಕೆ ಹೋಗಿರುವಂಥ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾನೆ, ದೇಶದಲ್ಲೇ. ದೇಶ ದೊಡ್ಡದು. ಇಂಥ ನೀಚರಿಗೆ ಆಸರೆ ಕೊಡುವಂಥವ್ರ ಸಂಖ್ಯೆ ಕೂಡ ದೊಡ್ಡದಿದೆ. ಯಾರ್ಯಾರದ್ದು ಬೆಂಬಲ ಇದೆಯೋ, ಯಾವ್ಯಾವ ರಾಜಕಾರಣದ ಬೆಂಬಲ ಇದೆಯೋ, ಯಾವ್ಯಾವ ಅಧಿಕಾರಿಗಳದ್ದು ಬೆಂಬಲ ಇದೆಯೋ ನೋಡಿ. ಹಿಂಗೆ ಅನುಮಾನಗಳು ಓಡಾಡ್ತಾ ಇದ್ದ. ಕಾರ್ ಬರ್ತಾಯಿದ್ದು ಹೋಗ್ತಾಯಿದ್ದು, ವೆಹಿಕಲ್ಗಳು ಬರ್ತಾಯಿದ್ದು ಹೋಗ್ತಾಯಿದ್ವು. ಅದಾದಮೇಲೆ ಪೊಲೀಸರಿಗೆ ಒಂದು ಮೆಸೇಜ್ ಹೋಯಿತು, ಅವ್ರಿಗೂ ಕೂಡ ಅನುಮಾನ ಕಾಡ್ತು. ಸೊ ಇದು ಅಂತೂ ಇಂತೂ ಇದೊಂದು ದೊಡ್ಡ ದಂಧೆ ಹೊರಗಡೆ ಬಂತು. ಇದು ಹೊರಗಡೆ ಬರೋದಿರಲಿ, ತಲೆ ತಗ್ಗಿಸಬೇಕು ಕರ್ನಾಟಕ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ, ಏನು ಈ ದೊಡ್ಡ ದೊಡ್ಡ ರೋಗಗಳನ್ನೇ ಇವರು ಟಾರ್ಗೆಟ್ ಮಾಡ್ಕೊಂಡು ಪಾಪ ಎಷ್ಟು ಜನರನ್ನು ಕೊಂದಿಟ್ಟುಬಿಟ್ರೋ ಏನೋ. ಯಾಕಂದರೆ ಎಷ್ಟು ವರ್ಷಗಳಿಂದ ನಡೀತಾ ಇದೆಯೋ ಏನೋ ಇದು. ಅದು ಎಷ್ಟರ ಮಟ್ಟಿಗೆ ಅವರು ಡೆಲಿವರಿ ಕೊಟ್ಟರೋ ಏನೋ, ಅದು 2 ಜನ ಸತ್ತರೋ ಏನೋ, ದೇವರಿಗೆ ಗೊತ್ತು. ಈಗ ನೋಡಿ, ಈಗ ಆರೋಪಿಯ ಫೋಟೋ ಒಂದು ಸಿಕ್ಕಿದೆ. ಇಲ್ಲಿ ತನಕ ಅವನು ಯಾರು ಏನು ಅಂತಲೂ ಗೊತ್ತಿರಲಿಲ್ಲ. ಈಗ ಫೋಟೋ ಸಿಕ್ಕಿದೆ, ಅವನ ಆರೋಪಿ ನಾಪತ್ತೆಯಾಗಿದ್ದಾನೆ. ಜೊತೆಗೇನು ಅಂದರೆ ಇದು ಹೊರಗಡೆ ಬಂದಿರುವಂಥದ್ದೇ ಒಂದು ರೋಚಕ ಸಂಗತಿ, ಅದೆಲ್ಲ ಬೇರೆ. ಅದರ ಮುಂದಿನ ಪರಿಣಾಮಗಳು ಏನೇನಾಗಿದೆ, ಈಗ ಏನೇನೀಗ ಈ ಇನ್ವೆಸ್ಟಿಗೇಷನ್ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಏನು ಎತ್ತ, ಅದ್ರ ಬಗ್ಗೆ ಹೆಚ್ಚಿನ ವಿವರಗಳೇನಿದೆ ವಿನಯ್? ರಂಗನಾಥ್, ಸದ್ಯಕ್ಕೆ ಈ ನಕಲಿ ಔಷಧದ ಜಾಲ ಏನಿದೆಯಲ್ಲ, ಬಗೆದಷ್ಟು ಬಯಲಾಗ್ತಾ ಇದೆ ಇವರ ಬಣ್ಣಗಳು. ಯಾಕೆಂದ್ರೆ ಸದ್ಯಕ್ಕೆ ನಿನ್ನೆ SIT ಕೂಡ ಪ್ರಾಥಮಿಕ ಹಂತದ ಒಂದು ತನಿಖೆಯನ್ನ ಮಾಡುತ್ತೆ. ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ SIT ರಚನೆ ಆದ್ಮೇಲೆ ಅದನ್ನ ಹೇಗೆ ನಾವು ತನಿಖೆಯನ್ನ ಮಾಡಿ ಶುರು ಮಾಡಬೇಕು ಅನ್ನೋ ಆರಂಭದಲ್ಲಿ ಒಂದು ಸಭೆ ಮಾಡಿದ ಬಳಿಕ ತನಿಖೆ ಶುರು ಮಾಡಿದ ಹಂತದಲ್ಲಿ ಆರಂಭದಲ್ಲೇ ಕೆಲವೊಂದಿಷ್ಟು ನಟೋರಿಯಸ್ ಅಂಶಗಳು ಕೂಡ ಇವರಿಂದ ಹೊರಬಂದಿರುವಂತದ್ದು. ಯಾಕಂದ್ರೆ ಸದ್ಯಕ್ಕೆ ಏನು ಪ್ರಶಾಂತ್ ಮತ್ತು ವೆಂಕಟೇಶನ್ ಇದ್ದಾರೆ, ಇವರೇ ಇದರ ಮುಖ್ಯ ಕಿಂಗ್ ಪಿನ್ಗಳು ಅನ್ನೋಂಥದ್ದು. ಯಾಕಂದ್ರೆ ಇದನ್ನ ಹೇಗೆ ಡೆಲಿವರಿ ಮಾಡ್ತಾ ಇದ್ರು, ಯಾಕಂದ್ರೆ ಸದ್ಯಕ್ಕೆ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಏನಿದೆಲ್ಲ, ಔಷಧ ಆಡಳಿತ ಇಲಾಖೆ, ಒಂದು ಕಡೆ ಇದು ಹೇಗೆ ಈ ಔಷಧಿಗಳು ಮಾರ್ಕೆಟ್ಗಳಿಗೆ ಬಂದಿವೆ, ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಆಸ್ಪತ್ರೆಗಳಿಂದ ಹಿಡಿದು ಆಂಕಾಲಜಿಸ್ಟ್ಗಳ ಕೈ ತಲುಪಿದೆ ಅನ್ನೋದು ಕೂಡ ಅವರ ಟೆನ್ಷನ್ಗೆ ಕಾರಣ ಆಗಿದೆ. ಯಾಕಂದ್ರೆ ಎಷ್ಟು ಜನ ಇದನ್ನ ಕಳೆದ ಕೆಲ ದಿನಗಳಿಂದನೂ ಕೂಡ ಔಷಧಿಗಳನ್ನು ತೆಗೆದುಕೊಂಡಿದ್ದಾರೆ. ICU-ಲಿದ್ದಂಥ ರೋಗಿಗಳೇನಾದರೂ ಇಂತಹ ಔಷಧಿಗಳನ್ನು ಬಳಸಿಕೊಂಡು ಇದರ ಪರಿಣಾಮಕಾರಿ ಆಗದೆ ಜೀವ ಬಿಟ್ರ ಅನ್ನುವಂತಹ ಸಾಕಷ್ಟು ಅನುಮಾನಗಳು, ಎಷ್ಟು ಜನ ಮೃತಪಟ್ಟಿರಬಹುದು ಅನ್ನೋದು ಕೂಡ ಈಗ ಒಂದು ಆಶ್ಚರ್ಯಕರ ಮತ್ತು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ತನಿಖೆಯನ್ನು ಸಾಕಷ್ಟು ಕಟ್ಟುನಿಟ್ಟಿಂದ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ SIT ಅವರಿಗೆ ಬಯಲಾಗಿರುವಂತದ್ದು ಪ್ರಮುಖ ಅಂಶ ಏನಂದ್ರೆ, ಈ ಪ್ರಶಾಂತ್ ಮತ್ತು ವೆಂಕಟೇಶ್ ಏನಿದ್ದಾರೆ, ಇವರೇ ಇದರ ಕಿಂಗ್ ಪಿನ್ಗಳು. ಪ್ರಶಾಂತ್ ಏನ್ ಮಾಡ್ತಾ ಇರ್ತಾರೆ, ಬೆಂಗಳೂರಲ್ಲಿ ಕುಳಿತುಕೊಂಡು ಆ ಫಾರ್ಮ್ ದೊಡ್ಡೇರಿಯಲ್ಲಿರುವಂತಹ ಫಾರ್ಮ್ ಹೌಸ್. ವಿನಯ್, ಒಂದು ನಿಮಿಷ ಮತ್ತೆ ಮಾತಾಡ್ತೀನಿ. ಒಂದು ಇಂಪಾರ್ಟೆಂಟ್ ಸ್ಟೋರಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಚರ್ಚೆ ಮಾಡೋಣ.